ರಾಜ್ಯಪಾಲರ ಹುದ್ದೆ ಈಗೇನು ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ರಾಜ್ಯಪಾಲರ ಹುದ್ದೆನೇ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಯಾವುದೇ ನಿರ್ಧಾರವನ್ನು ತಗೋಬೇಕು ಅಂತಂದರೆ 10 ಸತಿ ಯೋಚನೆ ಮಾಡಿ ಎಲ್ಲ ಲೀಗಲ್ ಒಪಿನಿಯನ್ ತೊಗೊಂಡು ಇದು ತಪ್ಪಾಗಿದೆಯೋ ಸರಿ ಇದೆಯೋ ಅಂತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆಯನ್ನು ಮಾಡಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಅದಕ್ಕೆ ಅನುಮತಿನ ಕೊಟ್ಟಿರ್ತಾರೆ. ಈಗ ಅವ್ನು ರೂಲಿಂಗ್ ಪಾರ್ಟಿ ಮೇಲೆ ಅಲಿಗೇಷನ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಈಗ ತನಿಖೆಗೆ ಏನು ಅಂದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ತನಿಖೆಯಲ್ಲಿ ಅವರು ಅಪರಾಧಿಗಳಲ್ಲ, ತಪ್ಪಿತಸ್ಥರಲ್ಲ ಅಂತಂದರೆ ಅವ್ರದ್ದೇ 135 ಸೀಟ್ ಇದೆ, ಅವ್ರದ್ದೇ ಸರ್ಕಾರ ಇರುತ್ತೆ, ಮತ್ತು ಮುಂದೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಸರ್, ಖಂಡಿತವಾಗ್ಲೂ ಸರ್, ಈಗ ತಮಗೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ನಾವು ಪಾದಯಾತ್ರೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದಮೇಲೆ ಇವರು ಏನು ವಾಲ್ಮೀಕಿ ಹಗರಣ ಇರ್ಬೋದು, ಬಿಟ್ಟರೆ ಏನು ಈಗ ಆಗಿರ್ತಕ್ಕಂಥ ಏನು ಮೂಢ ಹಗರಣ ಇರ್ಬೋದು, ಇದ್ರ ವಿರುದ್ಧನೇ ನಾವು ಮಾಡಿರ್ತಕ್ಕಂಥದ್ದು. ನಾವು ತಮ್ಮ ಪತ್ರಕರ್ತರು ತಮಗೂ ಕೂಡ ಎಲ್ಲ ವಿಚಾರದಲ್ಲೂ ಮಾಹಿತಿ ಇದೆ, ಯಾರ ಹೆಸರಲ್ಲಿ ಸೈಟ್ ಇತ್ತು, ಏನಾಗಿದೆ ಅಂತಕ್ಕ ತಮ್ಮೆಲ್ಲರೂ ಕೂಡ ಮಾಹಿತಿ ಇದೆ. ವಾಲ್ಮೀಕಿ ಹಗರಣ ಸಮೇತ ವಿಧಾನಸೌಧದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 187 ಕೋಟಿ ಆಗಿಲ್ಲ, ಬರೀ 80 ಕೋಟಿ ಆಗಿರೋದು ಅಂತಕ್ಕಂಥದ್ದು ಮುಖ್ಯಮಂತ್ರಿ ನಾನು ಇದ್ದಂಗೆ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ತನಿಖೆನ ಎದುರಿಸಬೇಕು ಅಂತಂದರೆ ಈ ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆಯಾದ ಮುಖ್ಯಮಂತ್ರಿ ಹುದ್ದೆ ನಿಭಾಯಿಸಬೇಕಾದ್ರೆ ಯಾವುದೇ ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಮಗೆ ಗೊತ್ತಿದೆ. ಈ ನಿಟ್ಟಿನಲ್ಲಿ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿ ತಪ್ಪಿತಸ್ಥರಲ್ಲ ಅಂತಂದರೆ ಮತ್ತು ಆ ಸ್ಥಾನಕ್ಕೆ ಅವ್ರು ಕೂರಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಲಾಷೆ. ಹೌದು.